ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈಗಾಗಲೇ ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಕಾವ್ಯ ಆಗಿರುವಂತಹ ಕದಳಿದ ಸಲಿಲಂ ತಿಳಿಬಂದದೆ ಎಂಬ ಕಾವ್ಯದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ನಾಗಚಂದ್ರ ಕವಿಗಳು ಪ್ರಸ್ತುತಪಡಿಸಿರುವಂತಹ ಕಾವ್ಯ. ಕಳೆದ ತರಗತಿಯಲ್ಲಿ ನಾವುಗಳು ಈ ಒಂದು ಕಾವ್ಯದ ಕವಿಗಳಾಗಿರ್ತಕ್ಕಂಥ ನಾಗಚಂದ್ರ ಅವರ ಪರಿಚಯ ಮತ್ತು ಕಾವ್ಯದ ಹಿನ್ನೆಲೆ ಮತ್ತು ಕಾವ್ಯದ ಪೀಠಿಕೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮುಖ್ಯವಾಗಿ ಕಾವ್ಯ ಪದ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ವಚನ: ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧ ಗೈದು ದಿವ್ಯ ಮಂತ್ರದ ವಿದ್ಯೆಯಂ ಸಾಧಿಸುವುದು. ಹಾಗಾದರೆ ಈ ರಾಮ ಮತ್ತು ಲಕ್ಷ್ಮಣನ ನಾಶಗೊಳಿಸಬೇಕು, ಆ ನಂತರದಲ್ಲಿ ಸೀತೆಯನ್ನು ಒಲಿಯಬಹುದು ಅಂತಕ್ಕಂಥ ವಿಚಾರದಿಂದ ಆ ರಾಮ ಮತ್ತು ಲಕ್ಷ್ಮಣ ಜೊತೆ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥ ವಿಚಾರವಾಗಿ ಆ ರಾವಣ ಜೀನ ಆಲಯದಲ್ಲಿ ಬಂದು ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಶಾಂತಿ ಜೀನ ಭವನದಲ್ಲಿ ರಾವಣ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದ ವಿದ್ಯೆಯಂ ಸಾಧಿಸುವುದು. ಮನಸ್ಸನ್ನ ಪ್ರಕ್ಷುಬ್ಧಗೊಂಡಿದ್ದರೂ ರಾವಣ ಧ್ರುವ ಮಂಡಲದಂತೆ ಚಲಿಸದೆ ಸ್ಥಿರವಾಗಿ ಕುಳಿತು ಏಕಾಗ್ರ ಚಿತ್ತದಲ್ಲಿ ಕುಳಿತು ಮನಸ್ಸನ್ನ ನಿಯಂತ್ರಿಸಿಕೊಂಡು ಆ ಬಹುರೂಪಿಣಿ ದಿವ್ಯ ಮಂತ್ರಗಳಿಂದ ವಿದ್ಯೆಯನ್ನ ಒಲಿಸಿಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹೊಸಕಾರ ಸಿಡಿಲ್ ಮಸಕವನ್ ಅಸಕಳಿದು ಕೃತಾಂತ ಜೂಹೆ ಕೊಡಕರಿಸುವ ಓಲ್ ಬೆಸೆಸು ಬೆಸೆಸನ್ ಎಂದು ಕರಂ ಅರಬಿಸಿ ಸನ್ನಿಧಂ ಆಯಿತು ವಿದ್ಯೆ ರಾವಣನ ಇದಿರೋಳ್. ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳು ನಾವೆಲ್ಲ ವಿದ್ಯಾರ್ಥಿಗಳೇ ನಾವೆಲ್ಲ ಮೊದಲು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಈ ಹಳೆಗನ್ನಡ ಸಾಹಿತ್ಯವನ್ನ ವಿಭಾಗಗಳಾಗಿ ಅಭ್ಯಾಸ ಮಾಡುವಂಥದ್ದು ನಾವೆಲ್ಲ ಸ್ಪಷ್ಟ ಪಡಿಸ್ಕೊಳ್ಬೇಕು. ಯಾವ ತರ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನ ವಿಭಾಗಗಳಾಗಿ ಬಿಡಿಸಿ ತಿಳ್ಕೊಳ್ಬೇಕು ಅಥವಾ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೆ ಆಗಿದ್ದಲ್ಲಿ ಮಾತ್ರ ಅದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾನು ಮತ್ತೊಂದು ಸಲ ಓದುವಂತ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳು ಯಾವ ತರ ವಿಭಾಗಗಳಾಗಿ ಓದಬೇಕು ಅಂತಕ್ಕಂಥದ್ದನ್ನ ನೋಡಿ. ಪೊಸಕಾರ್ ಸಿಡಿಲ್ ಮಸಕಮನ್ ಅಸಕಳಿದು ಕೃತಾಂತ ಜೂಹೆ ಕೊಡಕರಿಸುವ ಓಲ್ ಬೆಸೆಸು ಬೆಸೆಸನ್ ಎಂದು ಕರಂ ಅರ್ಪಿಸಿ ಸನ್ನಿಧಂ ಆಯಿತು ವಿದ್ಯೆ ರಾವಣನ ಇದಿರೋಳ್. ಮುಖ್ಯವಾಗಿ ಹೊಸ ಕಾರ, ಹೊಸ ಅಂದ್ರೆ ಇಲ್ಲಿ ಹೊಸ ಅಂತಕ್ಕಂಥದ್ದು, ಕಾರ ಅಂದ್ರೆ ಕಾಲ, ಮಳೆಗಾಲ. ಸಿಡಿಲ ಮಸಕಮನ್, ಮಸಕಮನ್ ಅಂದ್ರೆ ಸಿಡಿಲದ ಅರ್ಭಟದ ಯಾವ ರೀತಿ ಸನ್ನಿವೇಶ ಇರುತ್ತದೆಯೋ ಅದಕ್ಕೆ ಮಸಕಮನ್ ಅಂತಕ್ಕಂಥ ಶಬ್ದಕ್ಕೆ ಇಲ್ಲಿ ಅರ್ಭಟ ಅಥವಾ ಘರ್ಷಣೆ ಇರ್ತಕ್ಕಂಥ ಅರ್ಥ ಇಲ್ಲಿ ಆಗ್ಬಹುದು. ಅಸಕಳಿದು, ಅಸಕಳಿದು ಅಂದ್ರೆ ಮೀರಿಸಿ. ಕೃತಾಂತ ಜೀವ್ಹೆ, ಕೃತಾಂತ ಅಂದ್ರೆ ಯಮ, ಜೀವ್ಹೆ ಅಂದ್ರೆ ನಾಲಿಗೆ. ಪೊಡಕರಿಸುವ ಓಲ್ ಅಂದ್ರೆ ಅಲ್ಲಾಡುವ ಹಾಗೆ. ಬೆಸೆಸು ಅಂದ್ರೆ ಅಧ್ಯಾಪಿಸು ಎಂದು ಕರಂ ಅರ್ವಿಸಿ. ಕರಂ ಅಂದ್ರೆ ಇಲ್ಲಿ ಕೈ ಅಂತಕ್ಕಂಥ ಅರ್ಥ ಆಗ್ಬೋದು. ಅರ್ವಿಸಿ ಅಂದ್ರೆ ವ್ಯಾಪಿಸಿ. ಸನ್ನಿಧಂ, ಸನ್ನಿಧ ಅಂದ್ರೆ ಸಮೀಪ ಆಯ್ತು ವಿದ್ಯೆ ರಾವಣನ ಎದುರೋಳ್ ಅಂದ್ರೆ ರಾವಣನ ಸಮೀಪದಲ್ಲಿ ಆ ಒಂದು ವಿದ್ಯೆ ಅಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ. ಹಾಗಾದ್ರೆ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಮುಖ್ಯವಾಗಿ ರಾವಣನ ಎದುರು ಆ ರಾವಣ ಜೀನಾಲಯದಲ್ಲಿ ಈ ಒಂದು ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ವಿಚಾರದಿಂದ ಮಹಾಪೂಜೆಯನ್ನು ಹಾಕ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಬಹುರೂಪಿಣಿ ವಿದ್ಯೆ ರಾವಣ ಎದುರು ಪ್ರತ್ಯಕ್ಷವಾಗ್ತಾ ಇದೆ. ಅದರ ಪ್ರತ್ಯಕ್ಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ನಿವೇಶ
ಹೇಗೆ ಇತ್ತು ಎಂದರೆ, ಇದ್ದಕ್ಕಿದ್ದಂತೆ ಗಗನದಲ್ಲಿ ದರ್ಶನಗೊಳ್ಳುತ್ತಾ ಹೊಸಗಾರ್ ಅಂದ್ರೆ ಮುಂಗಾರು ಮಳೆಯ ಸಿಡಿಲಿನಂತೆ ಆ ವಿದ್ಯಾದೇವತೆ, ಬಹುರೂಪಿಣಿ ವಿದ್ಯಾದೇವತೆ ರಾವಣನ ಎದುರಿಗೆ ಪ್ರತ್ಯಕ್ಷವಾಗಿ ಹೊಸಗಾರ್ ಸಿಡಿಲು ಮಸಕವನ್ ಅಸಕಳಿದು. ಪ್ರಾರಂಭದಲ್ಲಿ ಮುಂಗಾರು ಮಳೆಯ ಸಂದರ್ಭದಲ್ಲಿ ಆ ಸಿಡಿಲು ಮತ್ತು ಮಳೆ ಅದರ ಆರ್ಭಟ ಹೇಗೆ ಇರುತ್ತದೆಯೋ, ಮಸಕವನ್ನ ಅದರ ಆರ್ಭಟ ಹೇಗೆ ಇರುತ್ತದೆಯೋ ಅದನ್ನ ಅಸಕಳಿದು ಅಂದ್ರೆ ಅದನ್ನ ಕೂಡ ಮೀರಿಸಿ ಕೃತಾಂತ ಜೀವಿಯೇ ಅಂದ್ರೆ ಯಮನ ನಾಲಿಗೆ ಅಲ್ಲಾಡಿದಂತೆ. ಇನ್ನೇನೋ ಯಮ ಮಾತಾಡ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಯಾರಾದರೂ ಸಾವು ನಿಶ್ಚಿತ ಅಂತಕ್ಕಂಥ ಹೇಗೆ ಸಿದ್ಧವಾಗುತ್ತದೆಯೋ ಆ ರೀತಿಯಾಗಿ ಆ ವಿದ್ಯಾದೇವತೆ ಯಮನ ನಾಲಿಗೆ ಅಲ್ಲಾಡುವ ಹಾಗೆ ಬೆಸೆಸು, ಬೆಸೆಸು ಅಂದ್ರೆ ಇಲ್ಲಿ ಆಜ್ಞಾಪಿಸು, ಹೇಳು ಹೇಳು ಎಂದು ಕೇಳುತ್ತಾ ಕರಂ ಅರಳಿಸಿ ಕೈಯನ್ನು ವ್ಯಾಪಿಸಿ ಸನ್ನಿಧಂ ಅಲ್ಲಿ ಸಮೀಪಕ್ಕೆ ಆ ವಿದ್ಯಾದೇವತೆ ವಿದ್ಯೆ ರಾವಣನ ರಾವಣನ ಮುಂದೆ ಎದುರಾಗಿ ಆ ಭೂರೂಪಿಣಿ ವಿದ್ಯೆ ಕೈಯನ್ನು ಅರಳಿಸಿ ಆಜ್ಞಾಪಿಸು ಎಂದು ಕೇಳಿಕೊಳ್ತಕ್ಕಂಥ ವಿಚಾರವನ್ನ ಈ ಒಂದು ಪದ್ಯದಲ್ಲಿ ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಆ ವಿದ್ಯೆಯು, ಆ ಬಹುರೂಪಿಣಿ ವಿದ್ಯೆಯು ಮುಂಗಾರು ಸಿಡಿಲ ಆವೇಶವನ್ನ ಮೀರಿ ಯಮನ್ನಾಲಿಗೆ ಅಲ್ಲಾಡುವ ಹಾಗೆ ಏನು ಆಜ್ಞಾಪಿಸಿ ಎಂದು ತನ್ನ ಕೈಯನ್ನು ಅರ್ಪಿಸಿ ಇಲ್ಲಿ ರಾವಣ ಎದುರು ಪ್ರತ್ಯಕ್ಷವಾಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ವಚನ, ಅಂತೂ ಸನ್ನಿಹಿತೆ ಆಗಿ ಚಕ್ರಧರನ್ ಅಪ್ಪ ಲಕ್ಷ್ಮೀಧರನು ಚರ್ಮದೇಹಧಾರಿ ಅಪ್ಪ ರಾಮಸ್ವಾಮಿಯು ಉಳಿದರನ್ ಉಳಿಯಲ್ ಏನೇ ರಾವಣನ ಉಳಿದವರ ಅಳಿಯು ಎನೆಗೆ ಏವುದು ಎಂದು ವಿದ್ಯಾದೇವತೆಗೆ ಒಡಬಟ್ಟು ಶಾಂತಿ ಜೀನಭವನವ 3 ಸೊಳ್ ಬಲಗೊಂಡು ಬರ್ಪ ಅಣ್ಣಿಗೆ ಅಂಗದ ಆದಿಗಳು ಹೊರಮಟ್ಟು ಹೋಗಿ ತಮ್ಮ ಬೀಡ ಹೋಗುವುದು. ಹಾಗಾದರೆ ವಿದ್ಯಾರ್ಥಿಗಳೇ, ಆ ಬಹುರೂಪಿಣಿ ವಿದ್ಯೆ ರಾವಣನ ಎದುರು ಪ್ರತ್ಯಕ್ಷವಾಗಿ ಹೇಳ್ತಾ ಇದೆ, ಆಜ್ಞಾಪಿಸು, ಕೈಯನ್ನು ಅರ್ಪಿಸಿ ಆಜ್ಞಾಪಿಸು ಎಂದು ಕೇಳಿದಾಗ ಮುಂದಿನ ವಚನದಲ್ಲಿ ಆ ಬಹುರೂಪಿಣಿ ವಿದ್ಯೆ ಏನ್ ಹೇಳ್ತಾ ಇದೆ ಅಂತಕ್ಕಂಥ ನೋಡೋಣ. ಸನ್ನಿಹಿತೆ, ಅಂತೂ ಸನ್ನಿಹಿತೆ ಅಂದ್ರೆ ಪ್ರತ್ಯಕ್ಷವಾಗಿ, ಚಕ್ರಧರನ್ ಅಪ್ಪ ಲಕ್ಷ್ಮೀಧರಂ ಅಂದ್ರೆ ಲಕ್ಷ್ಮಣ, ಚರಮ ದೇಹಧಾರಿ ಅಂದ್ರೆ ಅಂತಿಮವಾದ ದೇಹವನ್ನು ಹೊಂದಿರತಕ್ಕಂಥದ್ದು ಆ ರಾಮ, ಉಳಿಯಲು ಬಿಟ್ಟು, ಉಳಿದರನ್ ಅಂದ್ರೆ ಇನ್ನು ಉಳಿದವರನ್ನ ಉಳಿಯಲು ಬಿಡುವುದಿಲ್ಲ. ಈ ಎನೆ ರಾವಣ ಉಳಿದವರ ಅಳಿವು, ಉಳಿದವರ ಸಾವು ಎನೆಗೆ ಏವುದು ಏತಕ್ಕೆ ಎಂದು ವಿದ್ಯಾದೇವತೆಗೆ ಒಡೆವಟ್ಟು ಅಂದ್ರೆ ಗೌರವಪೂರ್ವಕವಾಗಿ ನಮಸ್ಕರಿಸೋ. ಶಾಂತಿ ಜೀನಮವನವ 3 ಸುಳ್ಳು ಅಂದ್ರೆ ಬಾರಿ, 3 ಬಾರಿ ಬಲ್ಲಗೊಂಡು ಅಂದ್ರೆ ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಾ ಅಣ್ಣಿಗಂ ಅಂದ್ರೆ ಬರುತ್ತಾ ಇರಲು ಅಂಗದ ಆದಿಗಳು, ಅಂಗದ ಮೊದಲಾದವರು ಹೊರಮಟ್ಟು ಹೋಗಿ ತಮ್ಮ ಬೀಡ ಹೋಗುವುದು ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಏನ್ ಕೊಡಿದಾರಪ್ಪ ಅಂತಂದ್ರೆ ಆ ವಿದ್ಯಾದೇವತೆ ಪ್ರತ್ಯಕ್ಷವಾಗ್ತಾ ಇದೆ. ಆ ವಿದ್ಯಾದೇವತೆ ಪ್ರತ್ಯಕ್ಷವಾಗಿ ತಾನು ಯುದ್ಧದಲ್ಲಿ ರಾವಣಿಗೆ ಹೇಳ್ತಾ ಇರೋದು, ತಾನು ಯುದ್ಧದಲ್ಲಿ ಆ ಚಕ್ರಧರನ್ ಅಥವಾ ಚಕ್ರವರ್ತಿಯಾಗಿರ್ತಕ್ಕಂಥ ಲಕ್ಷ್ಮಣ ಮತ್ತು ಚರ್ಮ ದೇಹಧಾರಿಯಾಗಿರ್ತಕ್ಕಂಥ ಆ ರಾಮಸ್ವಾಮಿಯನ್ನು ಉಳಿಯಲು, ಅವರಿಬ್ಬರನ್ನ ಉಳಿಯಲು ಬಿಟ್ಟು ಮಿಕ್ಕವರೆಲ್ಲರನ್ನ ನಾಶಗೊಳಿಸುತ್ತೇನೆ ಎಂದು ರಾವಣನಿಗೆ ಆ ವಿದ್ಯಾದೇವತೆ ಹೇಳ್ತಾ ಇದೆ. ಆ ಚಕ್ರವರ್ತಿ ಆಗಿರ್ತಕ್ಕಂಥ ಲಕ್ಷ್ಮಣ ಕುಮಾರ ಮತ್ತು ದೇಹಧಾರಿಯಾಗಿರ್ತಕ್ಕಂಥ ರಾಮ ಅವರಿಬ್ಬರನ್ನ ಉಳಿಯಲು ಬಿಟ್ಟು ಇನ್ನು ಮಿಕ್ಕವರನ್ನೆಲ್ಲ ಉಳಿದವರನ್ನೆಲ್ಲ ನಾನು ಸಾಯಿಸಿಬಿಡುತ್ತೇನೆ ಅಥವಾ ನಾಶಗೊಳಿಸುತ್ತೇನೆ ಅಂತಕ್ಕಂಥದ್ದು ಆ ಬಹುರೂಪಿಣಿ ವಿದ್ಯೆ
ರಾಮನ ಎದುರು ಪ್ರತ್ಯಕ್ಷವಾಗಿ ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ರಾವಣನು ಉಳಿದವರ ಅಳಿವು ನನಗೆ ಇರುವುದು, ಹಾಗಾದ್ರೆ ಉಳಿದವರ ಸಾವು ನನಗೆ ಏನು ಪ್ರಯೋಜನ? ನನಗೆ ಮುಖ್ಯವಾಗಿ ಆ ರಾಮ ಮತ್ತು ಲಕ್ಷ್ಮಣನ ಸಾಯಿಸುವುದೇ ನನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಅಂತ ಸಂದರ್ಭದಲ್ಲಿ ಬೇರೆಯವರ ಸಾವು ನನಗೆ ಏನು ಪ್ರಯೋಜನ, ಏನಕ್ಕೆ ಅಂತಕ್ಕಂಥ ಮಾತನ್ನ ಆ ರಾವಣ ಕೇಳ್ತಾ ಇದ್ದಾನೆ ಎಂದು ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜೀನ ಭವನವ 3 ಸೊಳ್ ಆ ಮಹಾಪೂಜೆಯನ್ನು ಏನ್ ಮಾಡ್ತಾ ಇದ್ದ ಆ ಜೀನ ಭವನದಲ್ಲಿ ಅದಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಅಂಗದಾದಿಗಳು ಅಲ್ಲಿಂದ ತಮ್ಮ ಬೀಡಿಗೆ ಹಿಂತಿರುಗಿದ್ದರು. ಹಾಗಾದ್ರೆ ಈ ಒಂದು ವಚನದ ಸಾರಾಂಶ ಏನು ಎಂದರೆ, ರಾವಣ ಎದುರು ಪ್ರತ್ಯಕ್ಷವಾಗಿರ್ತಕ್ಕಂಥ ಆ ಬಹುರೂಪಿಣಿ ವಿದ್ಯಾದೇವತೆಯು ತನ್ನ ಯುದ್ಧದಲ್ಲಿ ಚಕ್ರಧಾರಿಯಾಗಿರ್ತಕ್ಕಂಥ ಲಕ್ಷ್ಮಣ ಮತ್ತು ಚರ್ಮ ದೇಹಧಾರಿಯಾಗಿರ್ತಕ್ಕಂಥ ರಾಮ, ಈ ಇಬ್ಬರನ್ನ ಉಳಿಯಲು ಬಿಟ್ಟು ಮಿಕ್ಕವರೆಲ್ಲರನ್ನ ನಾಶಗೊಳಿಸುತ್ತೇನೆ ಎಂದು ರಾವಣನಿಗೆ ಪ್ರತ್ಯಕ್ಷವಾಗಿ ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ರಾವಣನು ಆ ಬಹುರೂಪಿಣಿ ವಿದ್ಯೆಗೆ ಕೇಳ್ತಾ ಇದ್ದಾನೆ, ಮಿಕ್ಕೆಲ್ಲರ ಸಾಯದಿಂದ ನನಗೇನು ಪ್ರಯೋಜನ ಇದೆ ಎಂದು ಪ್ರಶ್ನೆಯನ್ನು ಹಾಕಿ ದೇವತೆಗೆ ನಮಸ್ಕರಿಸಿ ಶಾಂತಿ ಜೀನ ಭವನವನ್ನು 3 ಸಾರಿ ಪ್ರದಕ್ಷಿಣೆಯನ್ನು ಮಾಡಿ ಹೊರನಡೆದನು. ಅಷ್ಟರಲ್ಲಿ ಅಂಗದಾದಿಗಳು ಅಲ್ಲಿಂದ ತಮ್ಮ ಬೀಡಿಗೆ ಹಿಂದಿರುಗಿದ್ದರು ಅಂತಕ್ಕಂಥದ್ದು ನಾವಲ್ಲಿ ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇನ್ನು ಮುಂದಿನ ಪದ್ಯ ಏನ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡೋಣ. ಇತ್ತ ದಶ ಆನನಂ ನಿಜ ವಧು ಜನಮಂ ಕೊರಚು ಆಡಿ ಕಾಡಿದ ಉದ್ವೃತ್ತ ವಿರೋಧಿ ಖೇಚರರನ್ ಇಕ್ಕುವ ಬಲ್ ಉಳಿಸಿಂದೆ ಬಂದು ಪೋಯ್ವೆತ್ತು ಇಭವೈರಿಯಂತೆ ಓದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಡಿದತ್ತು ಎನೆ ನೋಡಿದ ಮಯತನುಜಯ ಬಾಡಿದ ವಕ್ತ್ರ ಪದ್ಮಂ. ಹಾಗಾದ್ರೆ ಇತ್ತ ದಶ ಆನನಂ, ಆನನ ಅಂದ್ರೆ ಮುಖ ಅಂತಕ್ಕಂಥದ್ದು, ನಿಜ ಅಂದ್ರೆ ತನ್ನವರು ತನ್ನ ಅಂತಕ್ಕಂಥದ್ದು. ಅದಾದ ಕೂಡಲೇ ಕೊರಚು ಕೊರಚಾಡಿ ಅಂದ್ರೆ ನಿಂದಿಸಿ, ಕಾಡಿದ ಅಂದ್ರೆ ಕಾಟವನ್ನು ಕೊಟ್ಟಿದ, ಉದ್ವೃತ್ತ ಅಂದ್ರೆ ಕೊಬ್ಬಿದ ಅಥವಾ ಸೊಕ್ಕಿದ ಅಂತಕ್ಕಂಥದ್ದು. ವಿರೋಧಿ ಖೇಚರ, ವಿರೋಧಿ ಖೇಚರ ಅಂದ್ರೆ ವೈರಿ ಪಕ್ಷದ ಯಕ್ಷ ಗಂಧರ್ವರು ಅಂತಕ್ಕಂಥದ್ದಲ್ಲಿ ಆಗ್ಬಹುದು. ಇಕ್ಕುವ ಅಂದ್ರೆ ಅವರನ್ನ ಕೊಂದು ಬಿಡುವ, ಬಲ್ ಮುಳಿಸಿಂದೆ ಅಂದ್ರೆ ಅತ್ಯಂತ ಕೋಪದಿಂದ ಬಂದು ಹೊಯ್ವೆತ್ತು ಇಭವೈರಿಯಂತೆ. ಹೊಯ್ ಅಂದ್ರೆ ಏಟು, ಎತ್ತು ಅಂದ್ರೆ ತಿಂದ, ಇಭ ಅಂದ್ರ ಆನೆ, ವೈರಿ ಆನೆಯ ವೈರಿ ಸಿಂಹದಂತೆ ಅಂದ್ರೆ ಏಟು ತಿಂದ ಬಂದಿರತಕ್ಕಂತಹ ಸಿಂಹದಂತೆ ಒದರಿ ಅಂದ್ರೆ ಜೋರಾಗಿ ಗರ್ಜಿಸಿ ಕೆಂಗರಿ ಮೂಡಿದ ಭೃಂಗಮಾಲೆ ಅಂದ್ರೆ ಹತ್ತು ಕೆಂಪಾಗಿರುವಂತಹ ಕಣ್ಣುಗಳು. ಅದು ಯಾರದಪ್ಪ ಅಂತಂದ್ರೆ ಮಯ ತನುಜೆ ಅಂದ್ರೆ ಮಯಪುತ್ರಿಯಾಗಿರ್ತಕ್ಕಂಥ ಮಂಡೋದರಿ, ಅವಳ ಬಾಡಿದ ವಕ್ತ್ರ ಪದ್ಮಂ. ವಕ್ತ್ರ ಅಂದ್ರೆ ಮುಖ, ಪದ್ಮ ಅಂದ್ರೆ ತಾವರೆಯಂತಹ ಮುಖ ಅಂತಕ್ಕಂಥದ್ದು. ಹಾಗಾದರೆ ಈ ಒಂದು ಪದ್ಯದಲ್ಲಿ ಏನ್ ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆ ರಾವಣನು ಶಾಂತಿ ಜೀನ ಭವನದಿಂದ ಹೊರಬರುವಷ್ಟರಲ್ಲಿ ಅವನ ಅಂತಃಪುರದ ಸ್ತ್ರೀಯರನ್ನ ಕಾಡಿಸಿ. ಇತ್ತ ದಶ ಆನನಂ ನಿಜವಧು ಜನ್ಮಂ ಕೊರಚಾಡಿ, ಇಲ್ಲಿ ತನ್ನ ಎಲ್ಲರನ್ನ ಹೆಂಡತಿಯರನ್ನ, ಅಂತಃಪುರದ ಸ್ತ್ರೀಯರನ್ನ ಮತ್ತು ರಾವಣನ ಹೆಂಡತಿಯರನ್ನ ಕೊರಚಾಡಿ, ಕೊರಚು ಆಡಿ ಅಂದ್ರೆ ನಿಂದಿಸಿ ಅಥವಾ ಅವಮಾನಿಸಿ, ಜೊತೆಗೆ ಕಾಡಿದ ಅಂದ್ರೆ ಕಾಟವನ್ನು ಕೊಟ್ಟಿರ್ತಕ್ಕಂಥ ಅಂಗದಾದಿಗಳು ಅಂದ್ರೆ ಯಕ್ಷಗಂಧರ್ವರು ಕೊರಚು ಆಡಿ ಕಾಡಿದ ಉದ್ವೃತ್ತ ವಿರೋಧಿ ಖೇಚರರನ್ನ ಇಕ್ಕುವ ಬಲ್ಲು ಮುಡಿಸಿಂದೆ ಬಂದು ಫೋಯ್ವೆತ್ತು ಇಭವೈರಿಯಂತೆ
ಅಂತಃಪುರದ ಸ್ತ್ರೀಯರನ್ನ ಕಾಡಿಸಿ ನೋವಿಸಿ ಕಿರಿಚಾಡಿಸಿ ಆ ಅಂಗದಾದಿಗಳು ಅಥವಾ ಯಕ್ಷ ಗಂಧರ್ವರು ಅಲ್ಲಿಂದ ಕಾಲನ ಕಿತ್ತಿದ್ರು, ಅಲ್ಲಿಂದ ಹೋಗ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಆ ಅಂತಃಪುರದ ಸ್ತ್ರೀಯರನ್ನ ನಿಂದಿಸಿದ, ಅಂತಃಪುರದ ಸ್ತ್ರೀಯರನ್ನ ಕಾಡಿದ, ಅವಮಾನಿಸಿದ, ಸೊಕ್ಕಿದವರಾದ ಅಂಗದಾದಿಗಳನ್ನ ಇಕ್ಕುವ ಕೋಪದಿಂದ ಈಟು ತಿಂದ ಸಿಂಹದಂತೆ ಬಂದ ರಾವಣನ ಕೈಗೆ ಅಂಗದಾದಿಗಳು ಸಿಗಲಿಲ್ಲ. ಈ ಫೋಯಬತ್ತಿ ಹಿಮವೈರಿ ಅಂತಂದ್ರೆ ಏಟು ತಿಂದ ಸಿಂಹದಂತೆ ಆ ರಾವಣ ಅಂತಃಪುರಕ್ಕೆ ಬರುವಷ್ಟು ಸಂದರ್ಭದಲ್ಲಿ ಈ ಎಲ್ಲ ಅಂಗದಾದಿಗಳು ಇವನ ಕೈಗೆ ಸಿಗಲಿಲ್ಲ. ಅವನಿಗೆ ಕಾಣಿಸಿದ್ದು ಕೇವಲ ಮುಖವಾಡಿ ನಿಂತಿರುವಂತಹ ಮಯಕವಿಷಯಾದ ತನ್ನ ಪತ್ನಿ ಮಂಡೋದರಿ. ಹಾಗಾದ್ರೆ ಭೃಂಗಮಾಲೆ, ಕೆಂಗರಿ ಮೂಡಿದ ಭೃಂಗಮಾಲೆ, 10 ಕೆಂಪಾಗಿರ್ತಕ್ಕಂಥ ಕಣ್ಣುಗಳನ್ನ ಹೊಂದಿರತಕ್ಕಂಥ ಆ ಮಯಪುತ್ರಿಯಾಗಿರ್ತಕ್ಕಂಥ ಮಂಡೋದರಿ ಅವಳು ಮಾಡಿದ ಮುಖ ಮಾತ್ರ ರಾವಣನಿಗೆ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಈ ಪದ್ಯದ ಸಾರಾಂಶ ಏನಪ್ಪಾ ಅಂತಂದ್ರೆ, ಇಲ್ಲಿ ರಾವಣನು ಶಾಂತಿ ಜೀವನದಿಂದ ಬರುವಷ್ಟರಲ್ಲಿ ತನ್ನ ಅಂತಃಪುರದ ಸ್ತ್ರೀಯರನ್ನ ಅವಮಾನಿಸಿ ಕಾಡಿಸಿ ನೋವಿಸಿ ಅಲ್ಲಿಂದ ಅಂಗದಾದಿಗಳು ಹೊರಟು ಹೋಗಿದ್ರು. ತನ್ನ ಅಂತಃಪುರದ ಸ್ತ್ರೀಯರನ್ನ ಅವಮಾನಿಸಿದ ಸೊಕ್ಕಿದವರಾದ ಆ ಅಂಗದಾದಿಗಳು ಇಕ್ಕುವ ಕೋಪದಿಂದ ಏಟು ತಿಂದ ಸಿಂಹದಂತೆ ಬಂದ ರಾವಣನ ಕೈಗೆ ಆ ಅಂಗದಾದಿಗಳು ಸಿಗ್ಲಿಲ್ಲ. ಅವನಿಗೆ ಕಾಣಿಸಿದ್ದು ಮುಖ ಬಾಡಿ ನಿಂತಿರುವಂತಹ ಅಥವಾ 10 ಕಣ್ಣುಗಳು ಕೆಂಪಾಗಿರ್ತಕ್ಕಂಥ ಆ ಮಯಪುರುಷಿಯಾದ ತನ್ನ ಪುತ್ರಿಯಾಗಿರ್ತಕ್ಕಂಥ ತನ್ನ ಪತ್ನಿಯಾಗಿರ್ತಕ್ಕಂಥ ಮಂಡೋದರಿ. ಈ ಮಂಡೋದರಿ ಮಯಪುತ್ರಿಯಾದ ಮಂಡೋದರಿ, ಆ ರಾವಣ ಹೆಂಡತಿ ಮಂಡೋದರಿ ಅಂತಕ್ಕಂಥದ್ದು. ಅವಳ ಕೆಂಪಾಗಿರ್ತಕ್ಕಂಥ ಕಣ್ಣುಗಳಾಗಿರ್ಬೋದು, ಜೊತೆಗೆ ಬಾಡಿದ ಕಮಲದಂತೆ ಅವಳ ಮುಖ, ಇಷ್ಟೇ ಆ ರಾವಣನಿಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಲ್ಲಿ ನೋಡ್ತಾ ಇದ್ದೀವಿ. ಈಗ ವಚನವನ್ನು ಕೊಟ್ಟಿದ್ದಾರೆ. ಅಂತೂ ಆಕೆ ಬೆರೆಸೋ ಸಮಸ್ತ ಅಂತಃಪುರವ ನೋಡಿ ನಿಮಗೆ ಇನಿತು ಭಂಗವ ಮಾಡಿದ ಅಂಗದಾದಿಗಳು ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಭವನದೊಳೆ ಮಹಾಪೂಜೆಯ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಆಹಾರವನ್ ಆರೋಗಿಸಿ ತದ್ ಅನಂತರಂ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ ಪ್ರಮದ ಮುದಿತ ಹೃದಯ ಆಗಿ. ಹಾಗಾದರೆ ಮುಖ್ಯವಾಗಿ ಇಲ್ಲಿ ಆ ರಾವಣನ ಅಂಗದಾದಿಗಳ ಉಪಟಳಕ್ಕೆ ಸಿಲುಕಿ ನೊಂದಿರುವಂತಹ ಮಂಡೋದರಿಯನ್ನು ಕುರಿತು, ಜೊತೆಗೆ ಅವಳ ಜೊತೆ ಇರುವಂತಹ ಎಲ್ಲ ಸ್ತ್ರೀಯರನ್ನು ಕುರಿತು ಅಲ್ಲಿ ರಾವಣ ಹೇಳ್ತಾ ಇದ್ದಾನೆ. ಅಂತೂ ಆಕೆ ಅಂದ್ರೆ ಅಲ್ಲಿ ಮಂಡೋದರಿ. ಬೆರೆಸು ಅಂದ್ರೆ ಜೊತೆಲಿರುವಂತಹ ಉಳಿದಿರ್ತಕ್ಕಂಥ ಸ್ತ್ರೀಯರು. ಭಂಗ ಅಂದ್ರೆ ಇಲ್ಲಿ ಅವಮಾನ. ಅಂಗದಾದಿಗಳು ಅಂದ್ರೆ ಶತ್ರು ವೀರರು. ಭ್ರೂಭಂಗ ಅಂದ್ರೆ ಹುಬ್ಬು ಮಾತ್ರದೊಳೆ. ಭ್ರೂಭಂಗ ಅಂದ್ರೆ ಹುಬ್ಬು ಗಂಟು ಹಾಕಿಕೊಳ್ಳುವಷ್ಟು ಸಮಯದಲ್ಲಿ ಸೆರೆಗೈದು ತಂದು ನಿಮ್ಮ ಭುವನದ ಮಹಾಪೂಜೆಯನ್ನು ಮಾಡಿಸಿ. ನಿರ್ವರ್ತಿತ ಅಂದ್ರೆ ವೃತ್ತವನ್ನ ಪೂರೈಸಿ, ನಿಯಮನ್ ಅಮೃತ ಆಹಾರವನ್ನು ಆರೋಗಿಸಿ. ಹಾಗಾದ್ರೆ ಆ ರಾವಣ ತನ್ನ ಪತ್ನಿಯಾಗಿರ್ತಕ್ಕಂಥ ಮಂಡೋದರಿಯ ಮುಖವನ್ನು ಕಂಡು, ಮಾಡಿರ್ತಕ್ಕಂಥ ಮುಖವನ್ನು ಕಂಡು ಆ ರಾವಣ ಅತ್ಯಂತ ಸಿಟ್ಟಿನಿಂದ ಅಲ್ಲಿ ಹೇಳ್ತಾ ಇದ್ದಾನೆ, ಸಮಸ್ತ ಅಂತಃಪುರವನ್ನ ನೋಡಿ ರಾವಣನು ಅಂಗದಾದಿಗಳ ಉಪಟಳಕ್ಕೆ ಅಥವಾ ನಿಂದನಕ್ಕೆ ಸಿಲುಕಿ ನೊಂದಿರುವಂತಹ ಮಂಡೋದರಿಯ ಮತ್ತು ಇತರ ಅಂತಃಪುರದ ಸ್ತ್ರೀಯರನ್ನು ನೋವಿಸಿದ, ಅಪಮಾನವನ್ನ ಮಾಡಿದ ಆ ಅಂಗದಾದಿಗಳನ್ನ ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ, ಅವರನ್ನ ಸೆರೆ ಹಿಡಿದು ತರುತ್ತೇನೆ, ಅವರನ್ನು ವಶಪಡಿಸಿಕೊಂಡು ಸೆರೆ ಹಿಡಿದು ತರುತ್ತೇನೆ ಎಂದು ಆ ಅಂತಃಪುರದ ಸ್ತ್ರೀಯರನ್ನ ಸಮಾಧಾನವನ್ನು ಪಡಿಸ್ತಾ ಇದ್ದಾನೆ. ಅಂತಃಪುರವನ್ನು ನೋಡಿ ನಿಮಗೆ ಏನಿತು ಭಂಗಮ ಮಾಡಿದ, ನಿಮಗೆ ಅವಮಾನವನ್ನ ಮಾಡಿದ ಆ ಅಂಗದಾದಿಗಳನ್ನ, ಆ
ಮಾಡುವುದಿಲ್ಲ. ಅವನು ಏನು ಮಾಡುತ್ತೇನೆ ಅಂದರೆ ಭ್ರೂಭಂಗ ಮಾತ್ರದೊಳೆ ಅಂದರೆ ಹುಬ್ಬಕ್ಕೆ ಗಂಟನ್ನ ಹಾಕಿಕೊಳ್ಳುವಷ್ಟು ಸಮಯದಲ್ಲಿ ಅವರನ್ನ ಸೆರೆ ಹಿಡಿದು ತಂದು ತಮ್ಮ ಭವನದೊಳ್ ಮಹಾಪೂಜೆಯ ಮಾಡಿಸಿ ನಿರ್ವರ್ತಿತ ಅವರನ್ನು ಹಿಡಿದುಕೊಂಡು ಸೆರೆ ಹಿಡಿದು ತರುತ್ತೇನೆ ಎಂದು ಸಂತೈಸಿ ಶಾಂತಿ ಜೀರ್ಣ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ತಾನು ನಿಯಮ ಅನುಸಾರವಾಗಿ ಅಮೃತ ಆಹಾರವನ್ನ ಸೇವಿಸಿದನು. ತನಗೆ ವಶವಾಗಿದ್ದ ಬಹುರೂಪಿಣಿ ವಿದ್ಯೆ ಪ್ರಭಾವವನ್ನ ಪರೀಕ್ಷೆ ಮಾಡಿ ನಂತರ ಆ ಎಲ್ಲ ಅಂತಃಪುರದ ಸ್ತ್ರೀಯರಿಗೆ ಸಮಾಧಾನವನ್ನ ಪಡಿಸಿ ಅವರು ಯಾವ ತರ ಹೇಳ್ತಾ ಇದ್ದಾನೆ ಅಂದರೆ ಹುಬ್ಬಕ್ಕೆ ಗಂಟು ಹಾಕಿಕೊಳ್ಳುವಷ್ಟು ಸಮಯದಲ್ಲಿ ಅವರನ್ನು ಸೆರೆ ಹಿಡಿದು ತಂದು ತಮ್ಮ ಮುಂದೆ ನಿಲ್ಲಿಸುತ್ತೇನೆ ಅಂತಕ್ಕಂಥ ವಿಚಾರದಿಂದ ಅವರಿಗೆ ಸಮಾಧಾನವನ್ನು ಪಡಿಸಿ ನಂತರದಲ್ಲಿ ನಿರ್ವರ್ತಿತ ತನ್ನ ವೃತ್ತ ಪೂರೈಸಿತು ಅಥವಾ ತನಗೆ ವಿದ್ಯಾದೇವತೆ ಪ್ರತ್ಯಕ್ಷವಾಯಿತು ಅಂತಕ್ಕಂಥ ವಿಚಾರದಿಂದ ಅಮೃತಕ್ಕೂ ಕೂಡ ಮಿಗಿಲಾಗಿರ್ತಕ್ಕಂಥ ಆಹಾರವನ್ನ ಆರೋಗಿಸಿ ಸೇವಿಸಿ ತದನಂತರ ಬಳಿಕ ಆ ಬಹುರೂಪಿಣಿ ವಿದ್ಯೆ ಪ್ರಭಾವವನ್ನು ಪರೀಕ್ಷಿಸಿ ಈಗ ಬಹುರೂಪಿಣಿ ವಿದ್ಯೆ ನನಗೆ ಪ್ರತ್ಯಕ್ಷವಾಗಿದೆ, ಅದು ಪ್ರಭಾವ ಯಾವ ರೀತಿ ಆಗುತ್ತದೆ ಅಂತಕ್ಕಂಥದ್ದನ್ನ ಪರೀಕ್ಷಿಸಿ ಪ್ರಮದ ಮುದಿತ ಹೃದಯ ಆಗಿ ಹಾಗಾದರೆ ಆ ಹೃದಯದಲ್ಲಿ ಆ ಪ್ರಭಾವವನ್ನ ಪರೀಕ್ಷೆ ಮಾಡಿ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷೆ ಮಾಡಿ ನೋಡಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡು ಹಿಗ್ತಾ ಇದ್ದಾನೆ ಅಥವಾ ಬೀಗ್ತಾ ಇದ್ದಾನೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಕಾವ್ಯದ ಪದ್ಯದ ಸಾರಾಂಶ ಯಾವ ತರ ಇದೆ ಅಂದರೆ ರಾವಣನು ಅಂಗದಾದಿಗಳ ಉಪಟಳಕ್ಕೆ ಸಿಲುಕಿ ನೊಂದಿರುವ ಮಂಡೋದರಿಗೂ ಮತ್ತು ಇತರ ಅಂತಃಪುರದ ಸ್ತ್ರೀಯರಿಗೂ ನೋವಿಸಿದ ಅಥವಾ ಅವಮಾನವನ್ನು ಮಾಡಿದ ಆ ಅಂಗದಾದಿಗಳನ್ನ ಸೆರೆ ಹಿಡಿದು ತರುತ್ತೇನೆಂದು ಸಂತೈಸಿದನು. ಅದು ಯಾವ ರೀತಿ ಅಂದ್ರೆ ಹುಬ್ಬು ಗಂಟಕ್ಕೆ ಕೊಳ್ಳುವಷ್ಟು ಸಮಯದಲ್ಲಿ ಅವರನ್ನು ಸೆರೆ ಹಿಡಿದು ತರುತ್ತೇನೆಂದು ಸಂತೈಸಿದನು. ನಂತರ ಶಾಂತಿ ಜೀರ್ಣ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ತಾನು ನಿಯಮಾನುಸಾರ ಅಮೃತ ಆಹಾರವನ್ನು ಸೇವಿಸಿ ತನಗೆ ವಶವಾಗಿದ್ದ ಆ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನ ಪರೀಕ್ಷೆಯನ್ನು ಮಾಡಿ ನೋಡಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡು ಬೀಗಿದನು ಅಂತಕ್ಕಂಥದ್ದು ನಾವಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 2 ಪದ್ಯಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಅಲ್ಲಿ ಮುಖ್ಯವಾಗಿ ರಾವಣ ಆ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷವಾಗಿ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು, ಜೊತೆಗೆ ಅದೆಲ್ಲವನ್ನ ಮುಗಿಸಿ ಅಂತಃಪುರಕ್ಕೆ ಬರುವಷ್ಟರಲ್ಲಿ ಆ ಅಂಗದಾದಿಗಳು ತನ್ನ ಅಂತಃಪುರದ ಸ್ತ್ರೀಯರನ್ನ ಕಾಡಿ ಕಿರುಚಾಡಿ ನೋಯಿಸಿದ ಚಿತ್ರಣವನ್ನು ನೋಡಿ ಆ ಸಂದರ್ಭದಲ್ಲಿ ತನ್ನ ಅಂತಃಪುರದ ಸ್ತ್ರೀಯರಿಗೆ ಯಾವ ರೀತಿಯಾಗಿ ಸಮಾಧಾನವನ್ನು ಪಡಿಸಿದ ಅಂತಕ್ಕಂಥದ್ದು ಕುರಿತು ಇವತ್ತಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸಿ ಮುಂದಿನ ತರಗತಿಯಲ್ಲಿ ಆ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾವಣ ಯಾವ ರೀತಿಯಾಗಿ ತನ್ನ ಯುದ್ಧದ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಅಂತಕ್ಕಂಥದ್ದನ್ನು ಕುರಿತು ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.